ರಾಜಕೀಯದಿಂದ ಇಷ್ಟೆಲ್ಲ ಸಾಧ್ಯ ಅನ್ನೋದಾದ್ರೆ ತಾವು ಕೂಡ ರಾಜಕೀಯವನ್ನ ಪ್ರವೇಶ ಮಾಡಿದ್ರಿ. ಇದೆಲ್ಲದರ ಮಧ್ಯೆ ಕರ್ನಾಟಕದಲ್ಲಿ ಈಗ ಇರುವಂತ ಸ್ಥಾಪಿತ ಪಕ್ಷಗಳನ್ನ ಬಿಟ್ಟು ಆ ಪಕ್ಷವೇ ನಿಮ್ಮ ಆಯ್ಕೆಯಾಗಿತ್ತು. ಆ ಪಕ್ಷದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡಂತಹ ಬಗ್ಗೆ ಮತ್ತು ಆ ಪಕ್ಷದಲ್ಲಿ ತಮಗೆ ಸಿಕ್ಕಿರುವಂತಹ ಪ್ರೋತ್ಸಾಹದ ಬಗ್ಗೆ ಹೇಳೋದಾದ್ರೆ, 2006ರಲ್ಲಿ ನಾನು ಅಮೆರಿಕದಲ್ಲಿದ್ದಾಗ ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆನ ಬಹಳ ಅದ್ಭುತವಾದ, ಕನ್ನಡದಲ್ಲಿ ಬಹುಶಃ ಅಂತಹ ಒಂದು ಎಲ್ಲವನ್ನು ಇಟ್ಕೊಂಡಂತಹ ರಾಜಕೀಯವನ್ನು ಬಹಳ ಗಟ್ಟಿಯಾಗಿ ಪ್ರತಿಪಾದಿಸಿದಂಥ ಒಳ್ಳೆಯ ರಾಜಕಾರಣವನ್ನು ಇನ್ನೊಂದು ಪತ್ರಿಕೆ ಅದಕ್ಕಿಂತ ಮೊದಲು ಬಂದಿರಲಿಲ್ಲ, ತದನಂತರವೂ ಬರಲಿಲ್ಲ. ಅಂದರೆ ಬೇರೆ ಬೇರೆ ಈಗ ಲಂಕೇಶ್ ಪತ್ರಿಕೆ, ವಾರಪತ್ರಿಕೆ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವಳಿತ್ತು. ಆದರೆ ವಿಕ್ರಾಂತ ಕರ್ನಾಟಕ ವಿಶಿಷ್ಟವಾಗಿತ್ತು. ಆದರೆ ಆಗ ನಾನು ಬರೀತಿದ್ದಾಗ ರಾಜಕಾರಣ ಇದು ಹೀಗಿದೆ, ಕರ್ನಾಟಕ ಇನ್ನೂ ಹಾಗಾಗಬೇಕು, ಹೀಗಾಗಬೇಕು, ದೇಶ ಹಲವಾರು ವಿಚಾರಗಳ ಬಗ್ಗೆ, ಅದು ಜಾತ್ಯತೀತತೆ ಇರಬಹುದು, ಆರ್ಥಿಕ ಉದಾರೀಕರಣ ಇರಬಹುದು, ಆಧುನಿಕ ಶಿಕ್ಷಣ ಇರಬಹುದು, ಸಾಮಾಜಿಕ ನ್ಯಾಯ ಇರಬಹುದು, ಹಲವಾರು ವಿಚಾರಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನೇ ಸ್ವತಃ ಖುದ್ದು ಪ್ರತಿಪಾದಿಸ್ತಾ ಇದ್ದೆ ನನ್ನ ಅಂಕಣಗಳಲ್ಲಿ. ಆದರೆ 2008ರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ 2008ರಿಂದ 2013ರ ಮಧ್ಯೆ ಒಂದು ಶಾಸಕಾಂಗ ಬಂತಲ್ವಾ, 2008ರಲ್ಲಿ ಗೆದ್ದಂಥವರು. ಅವರಷ್ಟು ಪರಮ ಅಯೋಗ್ಯರು, ಪರಮ ಭ್ರಷ್ಟರು, ಪರಮ ನೀಚರು, ಪರಮ ನಾಡದ್ರೋಹಿಗಳು ಇನ್ನೊಂದು ಬ್ಯಾಚ್ ಇಲ್ಲ ಕರ್ನಾಟಕದಲ್ಲಿ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅತ್ಯಂತ ಕ್ಷುದ್ರ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳಾಗಿರುವಂಥ ಯಾವುದಾದ್ರು ಒಂದು ಅವಧಿ ಇದೆ ಅಂದರೆ ಅದು 2013ರಿಂದ 2018ರ ಮಧ್ಯೆ ಇದ್ದಂತಹ MLAಗಳು. ಹಾಗಾಗಿ ಇದನ್ನು ವಿರೋಧಿಸಬೇಕು ಅಂತಲೇ ನಾನು ಅಮೆರಿಕದಿಂದ ಬಂದು ಜನಸಾಮಾನ್ಯರಿಂದ ದೇಣಿಗೆ ಸಂಗ್ರಹಿಸಿ ಜಯನಗರದಲ್ಲಿ ಚುನಾವಣೆಗೆ ನಿಂತಿದ್ದೆ. ಆಮೇಲೆ ನಾನು ಅಮೆರಿಕದಲ್ಲೇ 2011 ತನಕ ಇದ್ದೆ. 2011ಕ್ಕೆ ಸಂಪೂರ್ಣವಾಗಿ ವಾಪಸ್ಸಾದಾಗ ನಮ್ಮ ತರಹದ ನಾನು ಬಯಸುವಂಥ ರಾಜಕಾರಣ, ಕ್ಲೀನ್ ಆ್ಯಂಡ್ ಆನೆಸ್ಟ್ ಪಾಲಿಟಿಕ್ಸ್, ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕಾರಣವನ್ನು ಯಾರು ಮಾಡ್ತಾರೆ ಅಂತ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಆಗ್ತಾನೆ ಲೋಕಸತ್ತಾ ಅನ್ನುವಂಥ ಒಂದು ಪಕ್ಷ, ಆಂಧ್ರದಲ್ಲಿ ಒಬ್ಬ MLA ಇದ್ದರು, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ, ಅವರು ಸ್ಥಾಪನೆ ಮಾಡಿದಂಥ ಒಂದು ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಸಕ್ರಿಯವಾಗಿ ಬೆಂಗಳೂರು ನಗರ ಭಾಗದಲ್ಲಿ ಸಕ್ರಿಯವಾಗಿತ್ತು. ಸೊ ನಾನು ಅದಕ್ಕೆ 2012ರಲ್ಲಿ ಅವರ ಆಹ್ವಾನದ ಮೇರೆಗೆ ಸೇರಿಕೊಂಡೆ. 2012ರಿಂದ 2014 ತನಕ ಆ ಪಕ್ಷದಲ್ಲಿ ನಾನಿದ್ದೆ. ಒಂದು ಸಂದರ್ಭದಲ್ಲಿ ಆ ಹೋರಾಟಗಳನ್ನು ಯಾವುದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಗೆ ಒಂದು ಅಡಿಪಾಯ ಹಾಕಿದ್ದೇ ಲೋಕಸತ್ತಾದಲ್ಲಿದ್ದಂತಹ ಹಲವಾರು ಜನ. ಅದರಲ್ಲಿ ಒಬ್ಬರು ಇವತ್ತು ನಮ್ಮ KRS ಪಕ್ಷದ ಅಧ್ಯಕ್ಷರಾಗಿರುವಂಥ ದೀಪಕ್ CN, ಅವರೂ ಲೋಕಸತ್ತಾದಲ್ಲಿದ್ದರು. ಅವರೆಲ್ಲ ಸೇರಿ ಬೆಂಗಳೂರಿಗೆ ಯಾರು ಅರವಿಂದ್ ಕೇಜ್ರಿವಾಲು, ಮೋಹನ್ ದಾಸ್ ಪೈ, ಸಂತೋಷ್ ಹೆಗಡೆ, ಅಶ್ವಿನಿ ನಾಚಪ್ಪ ಇವರೆಲ್ಲ ಕರಪ್ಷನ್ ಸಾಕು ಅನ್ನುವಂಥ ಒಂದು ಹೋರಾಟ ಮಾಡಿದ್ರು ಬೆಂಗಳೂರಲ್ಲಿ. ಅಲ್ಲಿಂದ ಇನ್ಸ್ಪಿರೇಷನ್ ತೆಗೆದುಕೊಂಡು ಹೋಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನನ್ನು ಕಟ್ಟಿದ್ದು. ಇದು ಇತಿಹಾಸ. ಕಟ್ಟಿದ್ಯಾರು ಕೇಜ್ರಿವಾಲ್. ಸೊ ನಾನು 12ರಲ್ಲಿ ಸೇರಿಕೊಂಡೆ ಆ ಲೋಕಸತ್ತಾಗಿ. 14ರ ತನಕ ಇದ್ದೆ. 13ರಲ್ಲಿ ಆಮ್ ಆದ್ಮಿ ಪಕ್ಷನೂ ಸ್ಥಾಪನೆ ಆಯಿತು. ಆದರೆ ಅದಕ್ಕಿಂತ ಮೊದಲೇ ನಾನು 13ರಲ್ಲಿ ಬೆಂಗಳೂರಿನಲ್ಲಿ BTM ಲೇಔಟಲ್ಲಿ ನಾನು ವಾಸ ಮಾಡ್ತಿರೋಂಥದ್ದು ಇದೇ ಜಾಗದಲ್ಲಿನೇ BTM ಲೇಔಟ್ ಅಭ್ಯರ್ಥಿಯಾಗಿ 2013ರಲ್ಲಿ ಸ್ಪರ್ಧೆ ಮಾಡಿದ್ದೆ. 6600 ಓಟ್ ಬಂದಿತ್ತು ಅವತ್ತು ನನಗೆ 2013ರಲ್ಲಿ ಜನರ ದೇಣಿಗೆನಲ್ಲೇ ಅವತ್ತು ನಾವು ಚುನಾವಣೆ ಮಾಡಿದ್ದು ಪ್ರಾಮಾಣಿಕವಾಗಿ ಒಳ್ಳೆ ಬೆಂಬಲ ಆಗಿ ನೋಡಿದ್ರೆ. ಆದರೆ ತದನಂತರ ಅದು ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಏನು ಲೋಕಸತ್ತಾ ಪಕ್ಷದವರು ಆಂಧ್ರದಲ್ಲಿ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳೋಂಥ ಸ್ಥಿತಿಗೆ ಬಂದರು. ಚುನಾವಣಾ ರಾಜಕಾರಣ ಬೇಡ, ನಮ್ಮ ಕೈಲಿ ಆಗಲ್ಲ ಅನ್ನುವಂತಹ ಒಂದು ದುಸ್ಥಿತಿಗೆ ಅವರು ತಲುಪಿಬಿಟ್ರು. ಹಾಗಾಗಿ ಅದೇ ಸಂದರ್ಭದಲ್ಲಿ ನಾವು ಬಹಳ ಸಕ್ರಿಯವಾಗಿ, ಬಹಳ ದೊಡ್ಡ ಹೋರಾಟ ಕರ್ನಾಟಕದಲ್ಲಿ ಲೋಕಸತ್ತಾದಲ್ಲಿ ನಾನಿದ್ದಾಗ KPSC ವಿಚಾರವಾಗಿ, ಮಂಡೂರು ಕಸದ ವಿಚಾರವಾಗಿ ಎಷ್ಟು ದೊಡ್ಡ ಹೋರಾಟಗಳನ್ನು ಮಾಡಿದ್ವಿ. ಸೊ 2014ರ ಜನವರಿ ಸುಮಾರಲ್ಲಿ ನಾವು ಚುನಾವಣಾ ರಾಜಕಾರಣಕ್ಕೆ ನಿಲ್ಲಬಾರ್ದು, ಹೋಗಬಾರ್ದು ಅನ್ನುವಂಥ ಒಂದು ತೀರ್ಮಾನಗಳು ಕೆಲವೊಂದಾಯಿತು. ಆ ಸಂದರ್ಭದಲ್ಲಿ ನಾವೊಂದಷ್ಟು ಜನ ಆಮ್ ಆದ್ಮಿ ಪಕ್ಷ ಅವರು ಕರಿತಿದ್ರು, ಅದಕ್ಕಿಂತ ಮೊದಲೇ ಕರಿತಿದ್ರು. ಆದರೆ ನಾನು ಈಗ ಆಲ್ರೆಡಿ ಅದೇ ಥರದ ಪಕ್ಷದಲ್ಲಿದ್ದೀವಿ, ಯಾಕೆ ಅಂತೇಳಿ ಹೋಗಿರಲಿಲ್ಲ. ಹಾಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ 2014ರಲ್ಲಿ ಹೋಗಿದ್ದು. ನಾನು ಅದು ಸಂಸ್ಥಾಪನಾ ಸದಸ್ಯ ಅಲ್ಲ. ಹಾಗೆ 2014ರಲ್ಲಿ ಹೋದ್ಮೇಲೆ ಬೇಡ ಅಂದ್ರೂ ನನಗೆ ಆಸಕ್ತಿ ಇರಲಿಲ್ಲ. ರಾಜ್ಯಾದ್ಯಂತ ಓಡಾಡಿ ಸಂಘಟನೆ ಮಾಡೋಣ ಅಂತ ಬಯಸಿದ್ದೆ ನಾನು. ಆದರೆ 2014ರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನನ್ನ ಅಭ್ಯರ್ಥಿ ಮಾಡಿದ್ರು. ಸೊ ಅದಾದ ನಂತರ 2 ವರ್ಷ ನಾನು ಆ ಪಕ್ಷದಲ್ಲಿ ಕೆಲಸ ಮಾಡಿದೆ. ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂತು. ಇಲ್ಲಿಯ ನಾಯಕತ್ವ ಇದ್ದವರಿಗೆ, ದೆಹಲಿಯಲ್ಲಿ ನಾಯಕತ್ವ ಇದ್ದವರಿಗೆ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟೋದ್ರ ಬಗ್ಗೆ ಅವ್ರದ್ದೇ ಆದಂಥ ಬೇರೆ ಚಿಂತನೆಗಳಿತ್ತು, ಅಥವಾ ಸರಿಯಾದ ಚಿಂತನೆಗಳಾಗಿರಲಿಲ್ಲ. ಹಾಗಾಗಿ ನಂದೊಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು. ನಾವು ನಮ್ಮ ಥರ ಇರೋರನ್ನೆಲ್ಲ ಸೇರಿಸಿ ನಾವು ಕಟ್ಟೋಣ, ಒಂದು ಪರ್ಯಾಯ ಕಟ್ಟೋಣ, ಆಮ್ ಆದ್ಮಿ ಪಕ್ಷ ಒಂದೇ ಇಲ್ಲಿ ಮಾಡುವಂಥ ಸ್ಥಿತಿಲಿ ಇಲ್ಲ. ಯಾಕಂದರೆ BBMPಗೆ 2015ರಲ್ಲಿ BBMPಗೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ನಿಲ್ಲಲಾರದಂಥ ಒಂದು ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದ್ಬಿಡ್ತು. ಅದು ಆಂತರಿಕವಾಗಿ ಕೆಲವೊಂದು ವಿಚಾರಗಳು. ಸೊ ಹಾಗಾಗಿ ಇವೆಲ್ಲ ಇಲ್ಲಿ ಆಗುತ್ತೆ, ಇದು ಹೈಕಮಾಂಡ್ ಪ್ರಭಾವ ಜಾಸ್ತಿ ಇದೆ, ನಾವು ಇದನ್ನು ಸ್ವಲ್ಪ ಮೀರಬೇಕು ಅಂತೇಳಿ ನಾನು ಒಂದಷ್ಟು ಕೆಲಸ ಮಾಡ್ತಾಯಿದ್ದೆ. ಆದರೂ ರವಿಕೃಷ್ಣಾರೆಡ್ಡಿ ಇರೋ ಕಾರಣದಿಂದಾಗಿ ನಾವು ಹಳಬರು, ನಮಗೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ, ನಾವು ಲೀಡರ್ಗಳಾಗಲಿಲ್ಲ ಅಂತ ಒಂದಷ್ಟು ಜನಕ್ಕೆ ಒಂದು ಅಸೂಯೆ ಇತ್ತು. ಅದು ತುಂಬ ಸಹಜ ಎಲ್ಲ ಕಡೆನೂ. ಹಾಗಾಗಿ ಒಂದಷ್ಟು ತಾಕ್ಲಾಟ ಪೀಕ್ಲಾಟ ಇತ್ತು. ಆದರೆ ಅವರು ನನ್ನನ್ನು ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಯಾವುದೋ ಪದಾಧಿಕಾರಿ ಹುದ್ದೆ ಕೊಡದೆ ತೆಗೆದ್ರು 2016ರಲ್ಲಿ ಜುಲೈಯಲ್ಲಿ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
ಆಮೇಲೆ 2-3 ವರ್ಷ ನಾನು ಅವರ ಶೋಕಾಸ್ ನೋಟ್ಸ್ಗೆಲ್ಲ ಉತ್ತರ ಕೊಟ್ಕೊಂಡಿದ್ದೆ. ಅದರಿಂದ 2016ರಲ್ಲಿ ಹೊರಗೆ ಬಂದು ಅದೇ ಸಂದರ್ಭದಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಕಟ್ಟಿಕೊಂಡು 3 ವರ್ಷ ಅದರಲ್ಲಿ ಕೆಲಸ, ಅದ್ರ ಮೂಲಕನೇ ಅಭಿಯಾನಗಳನ್ನ ಮಾಡಿ ಒಂದು ರಾಜಕೀಯ ಥರ ಸಂಘಟನೆ ಇವತ್ತು ಕಟ್ಟಿದ್ವಿ. ಇವತ್ತು ಅದು ಹೈಕೋರ್ಟಲ್ಲಿ ಬೇರೆ ಬೇರೆ ಕಡೆ ಎಲ್ಲ PL ಹಾಕ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. ಅದೇನೇ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಯಾವ ಥರದ ಅಭಿಯಾನಗಳ ಮೂಲಕ ಸಂಘಟನೆ ಮಾಡಬೇಕು ಅಂತ ಮಾದರಿ ಮತ್ತು ಬುನಾದಿ ಎರಡೂ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. ಸೊ ಹಾಗಾಗಿ ಈ ಥರಕ್ಕೆ ನಾನು ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿದ್ದೆ ಹೊರತು, ನಾನಾಗಿ ನೀವು ಕೇಳ್ದಂಗೆ ನನ್ನ ಆಯ್ಕೆ ಅಂದರೆ ಮೊದಲ ಆಯ್ಕೆ ಇರಲಿಲ್ಲ. ಮೊದಲು ನಮ್ಮದು ಲೋಕಸತ್ತಾ ಪಕ್ಷದಲ್ಲಿದ್ದವನು. ತದನಂತರ ಲೋಕಸತ್ತಾ ಅದು ಕೆಲವೊಂದು ತೀರ್ಮಾನಗಳು ನಮ್ಮ ಹತೋಟಿಯನ್ನು ಮೀರಿ ಚುನಾವಣಾ ರಾಜಕಾರಣ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಾಗ ನಾವು ಚುನಾವಣಾ ರಾಜಕಾರಣದಲ್ಲಿಯೇ ನಮಗೆ ಮುಕ್ತಿ ಇರುವಂತಹದ್ದು. ಚುನಾವಣಾ ರಾಜಕಾರಣದಿಂದ ನಾವು ಹಿಂದೆ ಸರಿದ್ರೆ ಮತ್ತೆ ರಾಜಕೀಯ ಪಕ್ಷವಾಗಿ ನಮಗೆ ಯಾವುದೇ ಮಾನ್ಯತೆ ಮತ್ತು ರಿಲೆವೆನ್ಸಿ ಪ್ರಸ್ತುತತೆ ಇರೋದಿಲ್ಲ ಅಂಥೇಳಿ ನಾವು ಲೋಕಸತ್ತಾ ಪಕ್ಷಕ್ಕೆ ಹೋಗಿದ್ದು. ತದನಂತರ ಹೊರಗೆ ಬಂದಿದ್ದು. ಇನ್ನು 2019ರಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಇವತ್ತು ನಂಬರ್ 1 ಪ್ರಾದೇಶಿಕ ಪಕ್ಷ ನಮ್ಮದು ಅಂತ ಹೇಳ್ತಾರೆ ಯಾರು, JDSನವರು. ಅವರು ಇಲ್ಲ ಅಂತಾರೆ, ಬೇರೆ ಕಡೆ ಎಲ್ಲ ಹೋಗಿ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತಾರೆ. ಆ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಅಂತ ಒಬ್ಬರು ಬೇರೆ ಇದ್ದಾರೆ. ಸೊ ಹಾಗಾಗಿ ಅದೇನಾದರೂ ಇದ್ಕೊಳ್ಳಿ, ಇವತ್ತು ಕರ್ನಾಟಕದಲ್ಲಿ ಈ ಸ್ಥಾಪಿತ ಪಕ್ಷಗಳ ಮಧ್ಯದಲ್ಲಿ 4ನೇದು ಅತಿ ದೊಡ್ಡ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಪ್ರಾದೇಶಿಕ ವಿಚಾರವಾಗಿ ಬಂದಾಗ ನಂಬರ್ 1 ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಜನ ಪ್ರತಿ ದಿವಸ ನೂರಾರು ಜನ ಪಕ್ಷದ ಏನು ವಿಚಾರಗಳನ್ನ ಸಾವಿರಾರು ಜನ ತಿಳ್ಕೊಳ್ತಾ ಇದ್ದಾರೆ. $100 ಸದಸ್ಯತ್ವ ಶುಲ್ಕ ಕೊಟ್ಟು ಇವಾಗ ಸರಾಸರಿಯಾಗಿ 70-80 ಜನ ಪ್ರತಿ ದಿವಸ ಪಕ್ಷ ಸೇರ್ತಾ ಇದ್ದಾರೆ. ಅದು 200-300 ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ, ತಿಂಗಳುಗಳಲ್ಲಿ. ಇವತ್ತು ಕರ್ನಾಟಕದಲ್ಲಿ ಒಂದು ಯಾವುದೇ ವಿಚಾರಕ್ಕೆ ಅವರು ಹೋರಾಟಕ್ಕಿಳಿದಾಗ ಅಂಜೋದಿಲ್ಲ, ಅಳ್ಕೋದಿಲ್ಲ. ಅವರು ಪೊಲೀಸ್ ಕೇಸ್ ಆಗಲಿ ಇನ್ನೊಂದಾಗಲಿ ಇವರು ಹೋರಾಟ ಮಾಡಬಲ್ಲರು. ಹಾಗಾಗಿ ನಾವು ಇದು ಒಳ್ಳೆಯ ಪಕ್ಷ ಅನ್ನುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆ ಮಾನ್ಯತೆ ಇವತ್ತು ಬಂದಿದೆ.